ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಡಾಕ್ಟರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭಾ ಸದನದಲ್ಲಿ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಜನಪರ ಸಂಘಟನೆಗಳ ಒಕ್ಕೂಟ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಮಹಾಮಂಡಳಿಯ ವತಿಯಿಂದ ಹುಮ್ನಾಬಾದ್ ಪಟ್ಟಣದಲ್ಲಿ ಬಂದ್ ಕರೆ ನೀಡಿ ಬೃಹತ್ ಪ್ರತಿಭಟನೆ ನಡೆಸಿ ಅಮಿತ್ ಶಾ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹುಮ್ನಾಬಾದ್ ಪಟ್ಟಣದ ಹಳೆ ತಹಸೀಲ್ ಕಚೇರಿಯಿಂದ ಛತ್ರಪತಿ ಶಿವಾಜಿ ವೃತ್ತ, ಬಸವೇಶ್ವರ ವೃತ್ತ, ಬಾಲಾಜಿ ಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತ ಮೂಲಕ ಡಾಕ್ಟರ್ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ಎಲ್ಲರೂ ಕೂಡಿ ವಿವಿಧ ಹಳ್ಳಿಯಿಂದ ಬಂದಂತ ಎಲ್ಲ ನಮ್ಮ ಭೀಮ ನಾವೆಲ್ಲ ಸೈನಿಕರು ಎಲ್ಲರೂ ಸೇರಿದ್ರಿ. ಇವತ್ತು ಎಲ್ಲರಿಗೆ ತಾವೆಲ್ಲರೂ ಬಂದು ಒಕ್ಕಟ್ಟಾಗಿ ಇಷ್ಟೇ ಜನ ಸೇರಿದ್ರಿ. ತಮಗೆಲ್ಲ ತುಂಬಿದ ಧನ್ಯವಾದ ಹೇಳ್ತೀನಿ ನಾನು. ಯಾಕಂದ್ರೆ ನಾನು ಬಹಳಷ್ಟು ದಿನ ಆಗಿದ ಮೇಲೆ ನಾನು ನೋಡ್ತಾ ಇದ್ದೀನಿ, ಇಷ್ಟು ಜನ ನೀವೇನು ಸೇರಿದ್ರಿ, ನಿಮಗೆಲ್ಲರಿಗೂ ಕೋಟಿ ಕೋಟಿ ಪ್ರಣಾಮ ಹೇಳ್ತೀನಿ. ಸಂಘಟನೆಗಳು ಮಾಡಬೇಕಾಯ್ತು, ಹೋರಾಟಗಳು ಮಾಡಬೇಕಾದ್ರೆ ಈ ತರ ನಾವೆಲ್ಲರೂ ಕೂಡ ಒಂದಾಗಿ ಸೇರಿದ್ರೆ ಮಾತ್ರ, ಈ ತರ ಆದ್ರೆ ಮಾತ್ರ ಸ್ಟ್ರೈಕ್ ಅನ್ನು ಎಲ್ಲ ಸಕ್ಸಸ್ಫುಲ್ ಆಗ್ತದೆ. ಅದಕ್ಕೆ ತಮ್ಗೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗಾಗಲೇ ಸಾಕಷ್ಟು ಜನ ಮಾತನಾಡಿದಾರ. ತಮ್ಗೆಲ್ಲ ಗೊತ್ತಿದಲ್ಲಿ ನಾವೆಲ್ಲ ಇಲ್ಲೆಲ್ಲ ಯಾಕೆ ಜನ ಸೇರ್ಕೊಂಡಿದೀವಿ. ಮೊನ್ನೆ ನಡೆದಂತ ಪಾರ್ಲಿಮೆಂಟ್ ಇದರಲ್ಲಿ ಏನಾಯ್ತು, ಅದರ ಸಲುವಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಸೇರಿದೀವಿ. ಅಂಬೇಡ್ಕರ್ 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 ಅಂತ ಎನ್ನುವ ಬದಲು ದೇವರ ಹೆಸರು ತಗೊಂಡ್ರ ನಿಮ್ ಜನ್ಮ ಸಾರ್ಥಕ ಆಯ್ತದ ಅಂತ ಏನಾರು ಹೇಳಿದಾರ ಯಾರು? ಅಮಿತ್ ಶಾ ಅವರು. ಅದಕ್ಕೆ ಇದು ಅಮಿತ್ ಶಾ ಅವರಿಗೆ ಹೇಳೋದನ್ನ ನಾನು ಇದೆಲ್ಲ ಖಂಡಿಸ್ತೇನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ಅಪಮಾನಿಸಿದ ಕಾರಣ ತಕ್ಷಣ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು, ದೇಶದ್ರೋಹ ಜೊತೆಗೆ ಜಾತಿ ನಿಂದನೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೋರಾಟಗಾರರು ಆಗ್ರಹಿಸಿದರು. ಯಾಕಂತ ನೋಡ್ತಾ ಇದ್ರಿ, ಇವತ್ತು ನಾವು ಇಷ್ಟು ಜನ ಸೇರಬೇಕು, ಇಷ್ಟೆಲ್ಲ ಮಾಡಬೇಕು ಅಂದ್ರ ಇದು ಸಂವಿಧಾನ ಬರೆದಂತ ಅಂಬೇಡ್ಕರ್ ಮಾಡಿದಾರೆ ಅಂತ ಹೇಳಿ ಇವತ್ತು MLC ಅಲ್ಲಿ, ನಾನಲ್ಲಿ, ನೀವಲ್ಲಿ ಎಲ್ಲರೂ ಸೇರಿದೀವಿ. ಇಡೀ ದೇಶದಲ್ಲೇ, ಇಡೀ ಜಗತ್ತಿನಲ್ಲೇ ಯಾವುದಾದ್ರೂ ಸಂವಿಧಾನ ಇದೇ ಚೆನ್ನಾಗಿ ಅಂತಂದ್ರೆ ಅದು ನಮ್ಮ ಭಾರತ ದೇಶದ ಸಂವಿಧಾನ. ಅದಕ್ಕೆ ತಾವು ನೋಡ್ತಾ ಇದ್ರಿ, ಇದು ಸಂವಿಧಾನ ಬರಬೇಕಾದ್ರೆ 2 ವರ್ಷ 11 ತಿಂಗಳು ಹತ್ತದ. ಸುಮಾರು ಎಲ್ಲಾ ದೇಶ ತಿರುಗಾಡಿ ಎಲ್ಲೆಲ್ಲಿ ಒಳ್ಳೇದು ಏನೇನಿದೆ ಸಂವಿಧಾನದಲ್ಲಿ ಬರುವಂತ ಎಲ್ಲಾ ರಚನೆಗಳನ್ನು ಒಕ್ಕಟ್ಟಾಗಿ ಮಾಡಿ ಈ ಸಂವಿಧಾನ ಬರೆದಂತ ಇವತ್ತೆಲ್ಲ ಸೂರ್ಯ ಚಂದ್ರ ಭೂಮಿ ಇರೋವರೆಗೆ ಅಂಬೇಡ್ಕರ್ ಹೆಸರು ಅಮರವಾಗಿರ್ತದೆ. ಇದು ಅಂಬೇಡ್ಕರ್ ಯಾರ್ದು ಆಸ್ತಿ ಅಲ್ಲ, ಇದು ಜಗತ್ತು ನಾರು ಆಸ್ತಿ, ಈ ಜಾತಿ ಆಸ್ತಿ ಅಲ್ಲ. ಇದು ಪೂರ ಈ ಭಾರತ ದೇಶದ ಜಗತ್ತದ ಆಸ್ತಿ ಅಂಬೇಡ್ಕರ್ ಅವರು ಇದ್ದಾರೆ. ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಮಾತನಾಡಿ, ಹುಮ್ನಾಬಾದ್ನಿಂದ ಹಿಡಿದು ದೇಶದ ಯಾವುದೇ ಮೂಲೆಗೂ ಹೋದರೂ ಅಲ್ಲಿ ದೇಶಕ್ಕೆ ಅತ್ಯುನ್ನತ ಸಂವಿಧಾನವನ್ನು ಕೊಟ್ಟ ಹುಮ್ನಾಬಾದ್ನಿಂದ ಹಿಡಿದು ದೇಶದ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ದೇಶಕ್ಕೆ ಅತ್ಯುನ್ನತ ಸಂವಿಧಾನವನ್ನು ಕೊಟ್ಟ ಬಾಬಾ ಸಾಹೇಬರ ಮೂರ್ತಿ ಇರುತ್ತದೆ. ಅಂತ ಮಹಾತ್ಮರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಸತ್ನಲ್ಲಿ ನೀಡಿರುವ ಹೇಳಿಕೆಯನ್ನು ಖಂಡಿಸುತ್ತೇವೆ. ಹಿಂದೊಮ್ಮೆ ಅಮಿತ್ ಶಾ ಅವರನ್ನು ಗುಜರಾತ್ನಿಂದ ಗಡೀಪಾರು ಮಾಡಿದ್ದರು. ಈಗ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವ ರೀತಿ ಮಾತನಾಡಿದ್ದಕ್ಕೆ ನಾವೆಲ್ಲರೂ ಸೇರಿ ಅವರನ್ನು ಭಾರತದಿಂದ ಗಡೀಪಾರು ಮಾಡಬೇಕು ಎಂದರು. ಅಂಬೇಡ್ಕರ್ ಈ ಸಂವಿಧಾನ ಬರುತ್ತಿಲ್ಲ, ಅಂಬೇಡ್ಕರ್ ಹುಟ್ಟಿಲ್ಲ ಅಂದ್ರೆ ಇದು ಜಗತ್ತು ಏನ್ ಇರ್ತಿತ್ತು ನಿಮ್ಗೆ ನಮ್ಗೆ ಗೊತ್ತಿಲ್ಲ. ಯಾಕಂತ ನೋಡ್ತಾ ಇದ್ರಿ, ಇಷ್ಟೆಲ್ಲ ಸಂವಿಧಾನ ಬರೆದಿ ಇಡೀ ಹುಮ್ನಾಬಾದ್ ಹಿಡ್ಕೊಂಡು ದೇಶದ ಯಾವ ಊರಿಗೆ ಹೋಗ್ರಿ ಅಂಬೇಡ್ಕರ್ ಮೂರ್ತಿ ಇರ್ತದೆ. ಇಷ್ಟೆಲ್ಲ ಇದ್ದರೂ ಸಂವಿಧಾನ ಬರೆದಿದ್ರು ಏನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತದ. ಆದ್ರೆ ಈ ತರ ಮಾತಾಡೋದು ಎಲ್ಲಕ್ಕ ದೊಡ್ಡ ತಪ್ಪಿದೆ, ನಾನು ಖಂಡನೆ ಮಾಡ್ತೇನೆ. ಯಾಕಂತ ನೋಡ್ತೀವಿ, ನಾವೇ ಒಂದು MLC ಆಗಲಿ, ಒಂದು MLA ಆಗಲಿ, ಒಂದು ಮಿನಿಸ್ಟರ್ ಆಗಲಿ, ಒಂದು ಪ್ರಧಾನ ಮಂತ್ರಿ ಆಗಲಿ, ಯಾರೇ ಆಗಲಿ, ಅದೇ ಇವತ್ತ ತಾವು ನೋಡ್ತಾ ಇದ್ರಿ, ನಾವು ಎಲ್ಲರೂ ಓಟ್ ಹೋಗ್ಬೇಕಾದ್ರೆ ಸಂವಿಧಾನ ಮುಖಾಂತರ ನಾವೆಲ್ಲರೂ ಓಟ್ ತಗೋತೀವಿ. ಏನಂತ ನಾವು ಸರಿಯಾಗಿ ಮಾತಾಡ್ತೀವಿ. ಅವರೆಲ್ಲ ಯಾರೇ ಸಂವಿಧಾನ ಮಾಡ್ಬೇಕಾದ್ರೆ ಎಲೆಕ್ಷನ್ ನಾವು ಗೆದ್ದ ಕೂಡಲೇ ಮಂತ್ರಿ ಆಗಲಿ MLC ಅಲ್ಲಿ ಓಟ್ ತಗೋಬೇಕಾದ್ರೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಟ್ಟೆವು. ಜಾತಿ ವಾತಿ ಏನು ಮಾಡಲ್ಲ, ಎಲ್ಲ ಒಂದು ಸಂವಿಧಾನ ಬಗ್ಗೆ ಅದು ಏನ್ ಮಾಡಿದಾರೆ ಆ ಪ್ರಕಾರ ನಾವೆಲ್ಲರೂ ಓಟ್ ತಗೋತೀವಿ. ಇವತ್ತು ನೀವೇ ನೋಡುತ್ತೀರಿ, ಈಗ ನಾನಲ್ಲ, ಇಡೀ ಒಂದು ಮಾಮೂಲಿ ಒಂದು ಚಾ ಮಾರೋ ಪ್ರಧಾನಮಂತ್ರಿ ಆಗ್ಯಾನ ಅಂತಂದ್ರೆ ಎಲ್ಲರೂ ನೆನ್ಸಿದ್ರು. ಯಾಕೆ ಅದ್ರ ಸಂವಿಧಾನ ಆ ತರ ಬಂದಿದ್ದಾರ ಅಂತ ಹೇಳಿ
ಇವತ್ತೆಲ್ಲರಿಗೆ ದೇಶದಲ್ಲಿ ಎವರಿಬಡಿ ಹ್ಯಾವಿಂಗ್ ಈಕ್ವಲ್ ರೈಟ್ ಆ ನಮ್ಮ ಡೆಮೋಕ್ರಸಿಯಲ್ಲಿ ಬರ್ತಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೆ ಜಾಗ ಸಿಗ್ತಾ ಇದೆ. ಹಿಂಗಾಗಿ ಎಲ್ಲರೂ ಸಂವಿಧಾನದಲ್ಲಿ ನೋಡಿ ಮುಂದಿರುವಂತ ದಿನಗಳಲ್ಲಿ ಇಷ್ಟು ತರ ಮಾಡಿದ್ದಾರೆ, ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಈ ಭಾರತ ದೇಶದಲ್ಲಿ ಸರಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ಈಗ ನಿಮ್ಗೆಲ್ಲ ಗೊತ್ತಿಲ್ಲ, ಒಂದು ಬಾರಿ ಹಿಂಗೆ ಗುಜರಾತ್ ನಲ್ಲಿ ಅಮಿತ್ ಶಾ ಅವರು ಗಡಿಪಾರು ಮಾಡಿರು. ಈಗ ನಾವೆಲ್ಲರೂ ಕೂಡ ಭಾರತದಿಂದ ಯಾಕೆ ಗಡಿಪಾರು ಮಾಡಬಾರ್ದು? ಹೌದಲ್ಲ? ಯಾಕಂದ್ರ ಒಂದ್ ಬಾರ್ ಇದು ಮಾಡಿ ಸಲಕರಿಗೆ ಗುಜರಾತ್ ಹಾಕಿ ಗಡಿಪಾರು ಮಾಡಿರೋ ಅವ್ರಿಗೆ ಜೈಲಾಗ ಹಾಕಿ, ಮತ್ ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ರಿಗೆ ಭಾರತ ದೇಶದಿಂದ ಯಾಕೆ ಗಡಿಪಾರು ಮಾಡ್ಬಾರ್ದು ಈಗ ನಾವು? ಹೌದಲ್ಲ? ಅದಕ್ಕ ನಾವೆಲ್ಲರೂ ಇವತ್ತೇನು ಒಕ್ಕಟ್ಟಾಗಿ ನೀವೆಲ್ಲರೂ ಸೇರಿದ್ರಿ. ಇವತ್ತು ನಾವೆಲ್ಲರೂ ಕೂಡ ಒಂದಾಗಿ ಯಾಕ ಈ ತರ ಮಾತಾಡೋದು? ಯಾಕಂದ್ರ ನಾವು ಏನೇ ಮಾಡ್ಲಿ, ನಾವು ಮಾತಾಡೋಕ್ಕಿಂತ ಮುಂಚೆ ನಮ್ ನಾಲ್ಗಿ ಮೇಲೆ ಬಿಗಿ ಇಡಬೇಕು. ಯಾಕಂದ್ರ ಆಡೋದ್ರಲ್ಲೇ ತಮ್ಗೆಲ್ಲ ಗೊತ್ತು. ಅಮಿತ್ ಶಾ ಅವ್ರದ್ದು ನಿಮ್ಮನ್ನ ಇದಕ್ಕ ಮೈಂಡಿಗೆ ನಾಲ್ಗಿಗೆ ಇದು ತಪ್ಪ ಕಾಣ್ತದ, ಕನೆಕ್ಷನ್ ಕಟ್ಟಾಗ ಕಾಣ್ತದೆ. ಅದಕ್ಕೆ ಮಾತ್ಬಿಟ್ಟು ಮಾತಾಡ್ತಾ ಇಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಖಂಡಿಸರಿ ತೋರಿಸ್ಬೇಕು ನಾವೆಲ್ಲರೂ ಏನಿದ್ದೀವಿ. ಅದೇ ಎಲೆಕ್ಷನ್ ಬಂತು ಅಂದ್ರೆ ಇವರೆಲ್ಲ ಬಿಜೆಪಿ ವಾಪಸ್ ಆಗ್ತದ. ನಮ್ಮೋರು ನಮ್ ದಲಿತರು ನಮ್ಮೋರು ಅಂತ ಎಲೆಕ್ಷನ್ ಮುಗಿತು, ತಮ್ಮ ಸ್ಥಾನ ಸಿಕ್ತಂದ್ರೆ ನೀವು ನಾಟಕ ಶುರು ಆಯ್ತಾ? ಹೌದಲ್ಲ? ಅದಕ್ಕೆ ನಾವೆಲ್ಲರೂ ಮುಂದೆ ಬರುವಂತ ದಿನಗಳಲ್ಲಿ ನಾವು ಅವ್ರಿಗೆ ಪಾಠ ಕಲಿಸ್ಬೇಕು, ನಾವು ಏನಿದ್ದೀವಿ ಅಂತೇಳಿ. ಅದಕ್ಕೆ ತಾವೆಲ್ಲ ಇಲ್ಲಿ ಸೇರಿದಂತ ಎಲ್ಲ ಯುವ ಮುಖಂಡರಿಗೆ ನಾನು ವಿನಂತಿ ಮಾಡ್ತೀನಿ, ತಾವು ಎಲ್ಲರೂ ಯುವ ಮುಖಂಡ್ರೆ ತಮ್ಗೆಲ್ಲ ಗೊತ್ತಿದೆ. ಈಗಾಗಲೇ ನಮ್ಮ ಬೀದರಲ್ಲಿ ಬಹಳ ದೊಡ್ಡ ಫಂಕ್ಷನ್ ಮಾಡಲು ರಮೇಶ್ ಅವರು ನಮ್ಮ ಇವರು ಏನಂತ ಮನೆ ಸಂವಿಧಾನ ಮುಡಿಸ್ಬೇಕು. ಮನೆ ಸಂವಿಧಾನ ಅಂದ್ರೆ ಏನು? ಇವತ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ಸುಮ್ಮನೆ ಸ್ಟ್ರೈಕ್ ಬರ್ತೀವಿ, ಜೈ ಭೀಮ್ ಅಂತೀವಿ, ಹೋಗ್ತೀವಿ. ಏನ್ ಇವತ್ತು ಅಂಬೇಡ್ಕರ್ ಅವ್ರು ಮಾಡಿದಂತ ಕಾಣಿಕೆ ಏನಿದೆ? ಕಾಣಿಕೆ ನಾವೆಲ್ಲರೂ ಅದ್ರ ಬಗ್ಗೆ ನೀವು ಹೋಗ್ರಿ. ಹುಮ್ನಾಬಾದ್ದಾಗ ಒಂದು ನಾವು ನಾಟಕ ಪ್ರಕಟಣೆ ಮಾಡಿದೀವಿ, ಯಾವುದೋ ಇದು ಬರ್ದಿ ಕ್ರಾಂತಿ ಸೂರ್ಯ ಅಂತ ಹೇಳಿ. ನಾನ್ ಮುದುರು ಹಿಡಿದು ಪೂರಾ ಕಲಿತನ ನೋಡಿ ನಾನು ಅವಳಿಗೆ ಶರಣಾದ. ಯಾಕಂದ್ರೆ ಪೂರಾ ಅವ್ರ ಚರಿತ್ರವನ್ನು ನೋಡಿದ ಕಣ್ಣಾರ, ಚರಿತ್ರವನ್ನು ನೋಡಿ ಕಣ್ಣೇರಿಟ್ಟು 1,11,000 ರೂಪಾಯಿ ಆ ಕಲಾವಿದರಿಗೆ ಕೊಟ್ಟಿದ್ದೆ. ನಾನು ಕಾಣಿಕೆ ಕೊಟ್ಟಿದ್ದೆ, ಇನ್ನೋಡಿ ಯಾರು ಕೊಡ್ಬೇಕಿಲ್ಲ. ಯಾಕ ನಾನು ಅಷ್ಟನ್ನು ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರ ಅಂಬೇಡ್ಕರ್ ಅವ್ರು ಏನ್ ಮಾಡಿದ್ರು, ಒಂದ್ ದೀಪ ಉರಿಬೇಕಾದ್ರ ಅದು ಊದಿ ಎಲ್ಲರಿಗೂ ಬೆಳಕು ಕೊಡ್ತದೆ. ಆಗ ಸಂವಿಧಾನದಲ್ಲಿ ನಮ್ದು ಹಿಂದೂದ ಜನರಿಗಾಗಲಿ ಎಲ್ಲರ ಸಲುವಾಗಿ ಅಂಬೇಡ್ಕರ್ ತಮ್ಮ ಪ್ರಾಣವನ್ನು ಬಲಿ ಇಟ್ಟು ಇವತ್ತಿಷ್ಟು ಸೇಟ್ ಮಾಡಿದವರು ಯಾರಾದ್ರೂ ನಡೆಸಬೇಕಾದ್ರೆ ಅಂಬೇಡ್ಕರ್ ನಡೆಸಬೇಕು.